ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ 27 ನಕ್ಷತ್ರಗಳ ಸೀರೀಸಲ್ಲಿ ನಾವಿವತ್ತು ನೋಡ್ತಾ ಇರುವಂಥದ್ದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದ ಜಾತಕರು ಸಾಧ್ಯವಾದಾಗ ಎಲ್ಲವೂ ನಾಯಿಯ ಸೇವೆಯನ್ನು ಮಾಡಿ, ಬೀದಿ ನಾಯಿಗಳ ಸೇವೆಯನ್ನು ಮಾಡೋದು. ಏನು ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು ಇತ್ಯಾದಿಗಳನ್ನು ಹಾಕುವಂಥದ್ದು, ನೀಡುವಂಥದ್ದು. ನಿಮಗೆ ಯಾವಾಗೆಲ್ಲ ಸಾಧ್ಯ ಇದೆಯೋ ಆವಾಗೆಲ್ಲ ಮಾಡಿ ನೋಡಿ. ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ಬದಲಾವಣೆಗಳು ಬರುತ್ತೆ. ಕುದುರೆ ಮತ್ತು ಹುಲಿ, ಕುದುರೆ ಮತ್ತು ಹುಲಿಯ ಒಂದು ಭಾವಚಿತ್ರ ಆಗಿರ್ಬೋದು, ಒಂದು ವಿಗ್ರಹ ಆಗಿರ್ಬೋದು ಇತ್ಯಾದಿಗಳನ್ನು ತಾವು ವಾಸಿಸುವಂಥ ಮನೆಯ ಹಾಲ್ನಲ್ಲಿಡಿ. ಯಾವ ದಿಕ್ಕಂತ ಬೇಕಾಗಿಲ್ಲ, ತಾವು ವಾಸಿಸುವಂಥ ಮನೆಯ ಹಾಲ್ನಲ್ಲಿಡಿ. ಅದೇ ರೀತಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ಪ್ರತಿ ಮಂಗಳವಾರ. ನೆನ್ಪಿಟ್ಕೊಳ್ಳಿ, ಶನಿವಾರ ಅಲ್ಲ, ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಅಥವಾ ಮೂಲಾ ನಕ್ಷತ್ರದಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಅಥವಾ ಹನುಮಾನ್ ಚಾಲೀಸ್ ಪಡಿಸುವಂಥದ್ದು, ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಸೇವೆಯನ್ನು ಮಾಡುವಂಥದ್ದು. ಸ್ವಾಮಿ ಹತ್ರ ಹೋದಾಗ 5 ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು. ಆದಷ್ಟು ಆಂಜನೇಯ ಸ್ವಾಮಿಯ ಒಂದು ಆರಾಧನೆ, ಪೂಜೆ, ಜಪ, ತಪ, ಹೋಮ, ಹವನದಲ್ಲಿ ಪಾಲ್ಗೊಳ್ಳಿ. ಇದರ ಜೊತೆಗೆ ದಂತಕ್ಕೆ ಸಂಬಂಧಪಟ್ಟಂಥ ದಂತ ರೋಗ, ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದವರು, ಹಲ್ಲು ತೆಗೆಸಿದ್ದೀನಿ, ಹಲ್ಲು ಹಾಕಿಸ್ಕೋಬೇಕು, ಹಲ್ಲು ತೆಗಿಬೇಕು, ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದಂಥ ದಂತ ರೋಗದಿಂದ ನರಳುತ್ತಿರುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂಥ ಸೇವೆ ಅಥವಾ ಸಹಾಯ ಮಾಡಿ. ಸೇವೆ ಅಂತ ಹೇಳಿದ್ರೆ ತಾವೇ ಏನಾದರೂ ದಂತ ಡಾಕ್ಟ್ರ್ ಏನಾದರೂ ಆಗಿದ್ದರೆ ಸ್ವಲ್ಪ ಕಡಿಮೆ ಫೀಸಲ್ಲಿ ತಮ್ಮ ಹತ್ರ ಬರುವಂಥ ರೋಗಿಗಳಿಗೆ ತಾವು ಒಂದು ಸೇವೆಯ ಮುಖಾಂತರ, ಅರ್ಧ ನಂದು ಸೇವೆಯಾಗಿರಲಿ, ಅರ್ಧ ನಂದು ಜೀವನೋಪಾಯ ಆಗಿರಲಿ ಅಂತ ಸ್ವಲ್ಪ ಕಡಿಮೆ ಫೀಸಿಗೆ ಅವರಿಗೆ ಚಿಕಿತ್ಸೆಯನ್ನು ಮಾಡುವಂಥ ಕಾರ್ಯದಲ್ಲಿ ತಾವು ಮಾಡ್ಬೋದು. ಅಥವಾ ಸಹಾಯ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ದಂತ ಡಾಕ್ಟ್ರನ್ನ ತಾವು ತೋರಿಸ್ಕೋಬೋದು, ಅಥವಾ ದಂತಾಲಯಕ್ಕೆ ನೀವು ಯಾರನ್ನಾರು ಕರ್ಕೊಂಡು ಹೋಗ್ಬೋದು. ತುಂಬ ವಯಸ್ಸಾಗಿದೆ, ಹೋಗೋಕ್ಕಾಗಲ್ಲ, ಹಲ್ಲು ಕೂರಿಸ್ಬೇಕು, ಕಣ್ಣು ಕಾಣಿಸಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕು ಅಂಥವ್ರನ್ನ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು. ಅಥವಾ ನಮಗೆ ಹಲ್ಲಿನ ಸಮಸ್ಯೆ ಇದೆ, ಆದರೆ ಅದನ್ನು ಸರಿಪಡಿಸಲು ನಮ್ಮ ಹತ್ರ ಹಣ ಇಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ತಾವೇ ಖರ್ಚಾಕಿ, ತಾವೇ ದುಡ್ಡು ಹಾಕಿ ದಂತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗೆ ಅಲ್ಲಿ ಒಂದು ಚಿಕಿತ್ಸೆಯನ್ನು ತಾವು ಕೊಡಿಸುವಂಥದ್ದು. ಇದು ಯಾವುದೂ ಆಗಲ್ಲ ಅಂದರೆ ಇದೊಂಥರ ವಿಚಿತ್ರ ಪರಿಹಾರ ಇದೆ. ಪೇಸ್ಟ್, ಹೌದು, ಹಲ್ಲು ಉಜ್ಜುವಂಥ ಪೇಸ್ಟ್ ಇದೆಯಲ್ಲ, ಸಾಧ್ಯವಾದರೆ ಬ್ರಷ್ಷಿನ ಸಮೇತ ಹಲ್ಲು ಉಜ್ಜುವಂಥ ಪೇಸ್ಟನ್ನ ಯಾರಿಗಾದರೂ ದಾನ ಮಾಡ್ತಾ ಬನ್ನಿ. ನಿಮ್ಮ ನಗು ಬರ್ಬೋದು, ಯೋಚನೆ ಆಗ್ಬೋದು, ಇದೇನಪ್ಪ ಪರಿಹಾರ ಅಂತ. ಖಂಡಿತವಾಗ್ಲೂ ಇದು ಜೀವನದಲ್ಲಿ ಬದಲಾವಣೆಯನ್ನು ಕೊಡುತ್ತೆ. ಯಾರಿಗೋ ಒಬ್ಬರಿಗೆ ಪೇಸ್ಟು, ಯಾರಿಗೋ ಒಬ್ಬರಿಗೆ ಬ್ರಷನ್ನು ಕೊಡೋದ್ರಿಂದ ನನ್ನ ಜೀವನದಲ್ಲಿ ಬದಲಾವಣೆಗಳಾಗುತ್ತಾ? ಖಂಡಿತವಾಗಲೂ ಆಗುತ್ತೆ. ಪ್ರಯತ್ನಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಮುಂದೆ 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 ನಿಮ್ಮ ಜೀವನದಲ್ಲಿ ಹೋಗ್ತೀರಾ. ಏನೇ ಸಮಸ್ಯೆಗಳಿರಲಿ ನಿವಾರಣೆ ಆಗ್ತಾ ಬರ್ತದೆ. ಇನ್ನೊಂದು ನಕ್ಷತ್ರದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.